ಹೆಜಮಾಡಿ ಶ್ರೀ ನಾರಾಯಣಗುರು ಸಭಾಭವನದಲ್ಲಿ 1951ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವು ನಡೆಯಿತು. ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಹೆಜಮಾಡಿ ಕಾಪು ತಾಲೂಕು ಇದರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಪು ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕಾಪು, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು, ಜಸ್ಟಿಸ್ ಕೆಎಸ್ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ದೇಳಕಟ್ಟೆ, ನವಜೀವನ ಸಮಿತಿ ಕಾಪು, ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಕಾಪು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳು, ಬಿಲ್ಲವರ ಸಂಘ ಹೆಜಮಾಡಿ, ಗ್ರಾಮ ಪಂಚಾಯತ್ ಹೆಜಮಾಡಿ, ಆರಕ್ಷಕ ಠಾಣೆ ಪಡುಬಿದ್ರಿ, ಹೆಜಮಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹೆಜಮಾಡಿ, ಕರಾವಳಿ ಯುವಕ ಯುವತಿ ವೃಂದ, ಹೆಜಮಾಡಿ ಜೈ ಕರ್ನಾಟಕ ಯುವ ಸಂಸ್ಥೆ, ಯುವತಿ ಮಹಿಳಾ ಮಂಡಲ ಹೆಜಮಾಡಿ ಇವರ ಸಹಯೋಗದೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಲಾಯ್ಲಾ ಬೆಳ್ತಂಗಡಿ ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಜರುಗಿದ 1951ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವು ಶ್ರೀ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರು ಮಾತನಾಡಿ, ನೀವು ಒಳ್ಳೆಯವರು, ಇಲ್ಲಿಗೆ ಬಂದು 8 ದಿನಗಳಾದರೂ ಮೊಬೈಲ್ ಹಾಗೂ ಹೊರಗೆ ಹೋಗಲು ಸೌಕರ್ಯಗಳಿದ್ರು ನಾನು ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕು ಎನ್ನುವ ನಿಟ್ಟಿನಲ್ಲಿ ನಿಮ್ಮ ಮನಸ್ಸನ್ನ ಹತೋಟಿಗೆ ತಂದು ನಾನು ಸಮಾಜದಲ್ಲಿ ಹಾಗೂ ನಮ್ಮ ಸಂಸಾರಕ್ಕೆ ಒಳ್ಳೆಯವರಾಗಿ ಇರಬೇಕೆಂಬ ಮಹದಾಸೆಯನ್ನ ಹೊತ್ತಿರುವ ನಿಮಗೆ ಯಾವುದೇ ವಿಜ್ಞಾಸಿಗೆ ಒಳಪಡದೆ ನಿಮ್ಮತನವನ್ನ ಕಂಡುಕೊಂಡು ಶ್ರೀ ಮಂಜುನಾಥನ ಕೃಪೆಗೆ ಪಾತ್ರರಾಗಿ ಸಂತೃಪ್ತಿಯ ಜೀವನವನ್ನ ನಡೆಸಿ ಯೋಗ್ಯರಾಗಿ ಬದುಕಿ ಎಂದು ಸಂಸ್ಕಾರಕ್ಕೆ ಆಸ್ತಿಯಾಗಿ ಎಂದರು. ನಿಮ್ಮ ಒಳ್ಳೆತನವನ್ನು ನಾವು ಅನುಭವಿಸಿದೆ. ಯಾಕೆ 8 ದಿನ ಆದ್ರೂ ಈಗ ಮೊಬೈಲ್ ಇದೆ, ಫೋನ್ ಇದೆ, ಮಾರ್ಗದ ಬದಿ ಹೈವೇ ಓಡ್ಲಿಕ್ಕೆ ಸುಲಭ. ನಿಮ್ಗೆ ಓಡ್ಬೋದಿತ್ತು, ಓಡಿದ್ದೀರಾ? ಇಲ್ಲಿ ವಲಸೆ ಬಂದವರಿದ್ದಾರೆ, ದಯಮಾಡಿ ಹೇಳ್ತೇನೆ, ನೀವು ಇಲ್ಲಿ ಬಂದು ಹಾಳಾಗಬಾರ್ದು, ಇಲ್ಲಿ ಬಂದು ಉದ್ಧಾರ ಆಗಬೇಕು. ನೀವು ಹೋದ ಊರಿನಲ್ಲಿ ಹೇಳ್ಬೇಕು, ನಾನು ನನ್ನ ಊರಲ್ಲಿ ಹಾಳಾಗಿದ್ದೆ, ಹೆಜಮಾಡಿಗೆ ಹೋಗಿ ಉದ್ಧಾರ ಆದೆ, ಅಥವಾ ಈ ಒಂದು ಕಾಪುಗೆ ಬಂದು ನಾನು ಉದ್ಧಾರ ಆದೆ. ಕಾಪು ಅಂತ ಹೇಳಿದ್ರೆ ತುಳು ಭಾಷೆಯಲ್ಲಿ ಕಾಪು ಅಂದ್ರೆ ಕಾಯುವವನು ಅಂತೇಳಿ. ಮಂಜುನಾಥನಷ್ಟು ಕಾಯುವವನು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನವಜೀವನ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕಾಪು ತಾಲೂಕಿನ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿಯವರು, ಹೊಸತನವನ್ನ ಕಾಣಲು ಹೊರಟ ನಿಮಗೆ ಭಗವಂತನು ಹೊಸ ಚೇತನವನ್ನ ಕರುಣಿಸಲೇ ಎಂದರು. ಇದನ್ನು ಮೀರಿ ಕೂಡ ಮಾತನ್ನು ಹೇಳ್ತೇನೆ. ಏನಾದರೂ ತೊಂದರೆ ಇದೆ, ಶಾಸಕನಾಗಿ ಕಾಯ ವಾಚ ಮನಸ್ಸ ನಾನು ನಿಂತಿದ್ದೇನೆ. ಈ ಒಂದು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ನಿಮ್ದು ಏನೇ ಸಮಸ್ಯೆ ಇರ್ಬೋದು, ಯಾಕಂದ್ರೆ ನೀವು ಲೈನ್ ಲೈನ್ ಬರಬೇಕು, ನೀವು ಸಮಾಜದ ಮುಖ್ಯವಾಹಿನಿ ನೀವು ಬರಬೇಕು. ಇದ್ದವರಿಗೆ ಮಾಡೋದಲ್ಲ, ಯಾರು ನೊಂದವರು ಬೆಂದವರು ಇರ್ತಾರೋ, ಯಾರು ಅಮ್ಮನಿತರಿರ್ತಾರೋ, ಯಾರು ಗಮನಿತರಿರ್ತಾರೋ ಅವರ ಕೈಗೆ ಕರೆಸ್ತಕ್ಕಂಥ ಒಂದು ಕರ್ತವ್ಯ, ಅದು ಜನ ಪ್ರತಿನಿಧಿಗೆ ಇರುವಂಥ. ಅಷ್ಟನ್ನು ಹೇಳಿ ಹೋಗೋಣ ಅಂತ ಬಂದಿರ್ತಕ್ಕಂಥ ಮತ್ತೆ ನೀವು ಡಿಸ್ಚಾರ್ಜ್ ಮಾಡಬೇಕು. ತಾಯಿಯರಿಗೂ ಅಷ್ಟೇ, ಅವ್ರ ಮನೆಗೆ ಬರುವಾಗ ಆಯ್ತು, ನಿನ್ನೆವರೆಗೆ ವಾಯ್ತು ಮುಗಿತು, ನಾಳೆ ಹೊಸ ಬದುಕನ್ನು ನೀವು ಒಳಗೊಳ್ಳಿ. ಬೆಳ್ತಂಗಡಿ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್ ಅವರನ್ನ ಸನ್ಮಾನಿಸಲಾಯಿತು. ನಮ್ಮ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ವಿಶೇಷವಾದ ಅಭಿನಂದನೆ, ಚಪ್ಪಾಳೆ. ಇನ್ನು ಕಾರ್ಯಕ್ರಮದಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ, ಪೂರ್ಣಕುಂಭ ಕೆಲಸ, ಅಕ್ಷತೆ ಹಾಗೂ ಪನ್ನೀರು ಮತ್ತು ಮಲ್ಲಿಗೆಯನ್ನ ನೀಡುವ ಮೂಲಕ ಬಾಳು ಬಂಗಾರವಾಗಲಿ ಎಂದು ಆಶೀರ್ವದಿಸಿದ್ರು. ಶ್ರೀ ಮಹಾಲಿಂಗೇಶ್ವರ ದೇವರ ಗೋವಿಂದನಿ ಗೋವಿಂದ, ಗೋವಿಂದನಿ ಗೋವಿಂದ. ಶ್ರೀ ಗುರು ನಾರಾಯಣ ಸ್ವಾಮಿ ದೇವರ ಗೋವಿಂದನಿ ಗೋವಿಂದ. ಸಾರ್ವಜನಿಕರು ಚಪ್ಪಾಳೆ ಬೇಕಾಗಿದೆ. ಕಾರ್ಯಕ್ರಮದಲ್ಲಿ
ಶಿಬಿರದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಮತಾ ಶೆಟ್ಟಿಯವರು 2 ವರ್ಷಗಳಿಗೊಮ್ಮೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ಮಹನೀಯರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿನಯ್ ಕುಮಾರ್ ಸೊರಕಿ ಅವರು ಮಾತನಾಡಿ, ಸಮಾಜದ ಏಳಿಗೆಗೋಸ್ಕರ ಸಮಾಜದಲ್ಲಿ ದುಶ್ಚಟಗಳಿಗೆ ಬಲಿಯಾದವರನ್ನ ವ್ಯಸನ ಮುಕ್ತರಾಗಲು ಇಂತಹ ಕಾರ್ಯಕ್ರಮಗಳು ಪೂಜ್ಯ ಕಾವಂದರ ನೇತೃತ್ವದಲ್ಲಿ ನಡೆಯುತ್ತಿದೆ. ದುಶ್ಚಟಗಳಿಗೆ ಬಲಿಯಾದವರು ತಮ್ಮ ವ್ಯಕ್ತಿತ್ವ ಹಾಗೂ ಗೌರವವನ್ನ ಕಳೆದುಕೊಂಡು ತಮ್ಮನ್ನ ಪ್ರೀತಿಸುವವರನ್ನ ದ್ವೇಷಿಸುವವರೊಂದಿಗೆ ನೆಮ್ಮದಿಯ ಬದುಕನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಮಧ್ಯವರ್ಜನದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಪ್ರಾಮುಖ್ಯತೆಯನ್ನ ಪಡೆದು ನೆಮ್ಮದಿಯ ಬದುಕಿಗೆ ಆಸರೆಯಾಗಿ ಎಂದರು. ಇವತ್ತು ತಾವೇನು ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಇವತ್ತು ತಾವು ಮದ್ಯ ವ್ಯಸನ ಮುಕ್ತರಾಗಿ ಮುಂದೆ ಬಂದಿದ್ದೀರಿ. ಸಮಾಜದಲ್ಲಿ ತಾವು ಬಹಳಷ್ಟು ಸ್ವಾಭಿಮಾನದಿಂದ ಮುಂದಿನ ದಿವಸ ಇವತ್ತು ತಮ್ಮ ಸಂಸಾರದ ಜೊತೆಯಲ್ಲಿ ಗೌರವಯುತವಾಗಿ ಸ್ವಾಭಿಮಾನದ ಬದುಕುವಂಥ ಅವಕಾಶಗಳಾಗಲಿ. ಅದಕ್ಕೆ ಮಂಜುನಾಥ ದೇವರು ಈ ಸೀಮೆಯ ದೇವರ ಅನುಗ್ರಹ ಇರಲಿ ಪ್ರಾರ್ಥಿಸ್ತೇನೆ. ಈ ಮಧ್ಯವರ್ಜನ ಶಿಬಿರವನ್ನು ಬಹಳ ಅಚ್ಚುಕಟ್ಟಾಗಿ ಇವತ್ತು ನಡೆಸಿಕೊಟ್ಟಿದ್ದಾರೆ. ನಾನು ಬಹಳಷ್ಟು ಮಧ್ಯವರ್ಜನ ಶಿಬಿರಕ್ಕೆ ಹೋಗಿದ್ದೇನೆ. ಆದರೆ ಇಷ್ಟೊಂದು ಶಿಸ್ತುಬದ್ಧವಾಗಿ ಇವತ್ತು ಇಡೀ ಸಮಾಜ ಒಟ್ಟಾಗಿ ಸೇರಿಕೊಂಡು ಇವತ್ತೊಂದು ಪುನರ್ಜೀವನ ಕೊಡುವಂತ ಒಂದು ಕೆಲಸ ಕಾರ್ಯಕ್ಕೆ ಇವತ್ತು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಹೆಚ್ಚಿನ ವಿಷಯ ಇದು ಬಹಳ ಅರ್ಥಪೂರ್ಣವಾದಂತ ಮಧ್ಯವರ್ಜನ ಶಿಬಿರ ಆಗಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ದಯಾನಂದ್ ಹೆಜಮಾಡಿ, ಪ್ರಕಾಶ್ ಶೆಟ್ಟಿ ಪಾದಪೆಟ್ಟು, ಸುಧಾಕರ್ ಕೆರ್ಕೇರ, ದೇವದಾಸ್ ಹೆಬ್ಬಾರ್, ಉದಯ್ ಕುಮಾರ್ ಶೆಟ್ಟಿ, ವಿವೇಕ್ ವಿನ್ಸೆಂಟ್ ಪಾಯಸ್, ಗಣೇಶ್ ಆಚಾರ್ಯ, ವಿದ್ಯಾಧರ್, ಶಿಬಿರದ ಶಿಬಿರಾಧಿಕಾರಿಗಳು ರಾಘವೇಂದ್ರ ಶೆಟ್ಟಿ, ನವೀನ್ ಅಮೀನ್, ಕಾಪು ದಿವಾಕರ್ ಶೆಟ್ಟಿ, ಶಶಿಕಾಂತ್ ಪಡುಬಿದ್ರಿ, ಕುಶಾಲ ದೇವಾಡಿಗ, ಪುಂಡಲಿಕ ಮರಾಠೆ, ನಾಗರಾಜ್ ಶೆಟ್ಟಿ, ರೇಷ್ಮಾ ವಿ ಮೆಂಡನ್, ಮೋಹನ್ ಸುವರ್ಣ, ರೇಷ್ಮಾ ಶಂಕರ್, ಆಶಾ ಪ್ರಾಣೇಶ್, ಗಣೇಶ್ ಆಚಾರ್ಯ, ಪವಿತ್ರ ಗಿರೀಶ್, ಶೇಖರ್, ನವಜೀವನ ಸಮಿತಿಯ ಸದಸ್ಯರು ಮಮತಾ ಶೆಟ್ಟಿ, ಸರಿತಾ, ಭುಜಂಗಾಚಾರ್ಯ, ನವೀನ್ ಚಂದ್ರ ಶೆಟ್ಟಿ, ಹರೀಶ್ ಕೋಟ್ಯಾನ್, ಶಂಕರ್ ಕುಂದರ್, ರಂಜಿತಾ ಸಿಸ್ಟರ್, ಶೌರ್ಯ ವಿಪತ್ತು ತಂಡದವರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಶರಣ್ ಕುಮಾರ್ ಹಾಗೂ ಪ್ರಾಣೇಶ್ ಹೆಜಮಾಡಿ ಮತ್ತು ಆಶಾ ಪ್ರಶಾಂತ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.